ಓಕೆ, ಹರ್ಕಲ್ ಪಂಚೆ, ತೂತಾದ ಬನೀನು, ಕಿತ್ತೋಗಿರೋ ಹವಾಯಿ ಚಪ್ಪಲಿ, ಧ್ವನಿಯಲ್ಲೂ ಕೂಡ ಏನೋ ಒಂದು ರೀತಿ ವ್ಯತ್ಯಾಸ. ಯಾವ ರೀತಿ ಈ ಗೆಟಪ್ನಲ್ಲಿ ಅಥವಾ ಹಿಂಗೆ ಕಾಣಬೇಕು ಅಂತ ಏನಾದರೂ ಪ್ರಿಪರೇಷನ್ ಮಾಡಿದ್ರ ನೀವು? ಹೌದು, ಕಥೆ ಆಗಿದ ತಕ್ಷಣ ಈ ಸಿನಿಮಾ ಮಾಡ್ತೀವಿ ಅಂತ ಗೊತ್ತಾಗಿದ ತಕ್ಷಣ ಈ ಗೆಟಪ್ ಹೀಗೆ ಇರಬೇಕು. ಒಬ್ಬ ಹಳ್ಳಿ ಹುಡುಗ, ಪ್ರತಿಯೊಬ್ಬರು ಹಳ್ಳಿಯಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಸಿಟಿಗೆ ಬಂದಿರ್ತಾರೆ. ಈಗ ನಾವೆಲ್ಲ ಹಳ್ಳಿಯಿಂದನೇ ಬಂದಿರೋ, ಸೊ ಎಲ್ಲರಿಗೂ ಆ ಕ್ಯಾರೆಕ್ಟ್ರು ಕನೆಕ್ಟ್ ಆಗಬೇಕು ಅಂತ ಹೇಳಿ ಆ ಗೆಟಪ್ ಟ್ಯಾನ್ ಆಗಿರೋದು. ಆಮೇಲೆ ನೀವು ಬೇಕು ಅಂತಾನೆ ಟ್ಯಾನ್ ಆಗಿ? ನಾನು ಹೌದು, 7 ದಿನ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಟ್ಯಾನ್ ಆಗಿ ಟೆರೆಸ್ ಮೇಲೆ ಇಲ್ಲ ಗೋವಾಗ ಹೋಗಿ ಸನ್ ಬಾತ್ ತಗೊಂಡು ಆ ಕ್ಯಾರೆಕ್ಟರ್ಗೋಸ್ಕರ. ನೀವು ಹೇಳಿದ್ರಿ ಡೈಲಾಗ್ ವಾಯ್ಸು ಬೇರೆ ತರ ಇದೆ ಅಂತ. ಸೊ ಡಬ್ಬಿಂಗ್ ಹೌದು, ಅವ್ನು ಬಿಡಿ ಸೇದವನು. ಸೊ ಅವ್ನ ವಾಯ್ಸ್ ಹೇಗಿರ್ಬೇಕು ಅಂತ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು. ಸೊ ಡಬ್ಬಿಂಗ್ ಮಾಡಬೇಕಾದ್ರೆ ಅಷ್ಟೇ ವಾಯ್ಸ್ನ ಕ್ರ್ಯಾಕ್ ಮಾಡಿಕೊಂಡು ಬೆಳಿಗ್ಗೆನೇ ಹೋಗಿ ಡಬ್ ಮಾಡಿ, ರಾತ್ರಿ ಹೋಗಿ ಡಬ್ ಮಾಡಿ ಬೇರೆ ಥರ ಕಾಣಬೇಕು ಆ ಡೈಲಾಗು. ಮುಖ ನೋಡಬಾರ್ದು ಅಂದರು, ಕಾಲು ನೋಡಬಾರ್ದು, ಈ ಥರ ಅಪ್ರೋಚ್ ಆಗಬೇಕು ಅಂತ ಹೇಳಿ ಒಡ್ ಅಂತಾರ. ಆಮೇಲೆ ಇವತ್ತು ಪ್ರೇಕ್ಷಕರ ರಿಯಾಕ್ಷನ್ ನೋಡಂತೂ ಭಾಳ ಖುಷಿ ಆಯಿತು. ಹಾಗೆ ಇವತ್ತು ಅಂಬರೀಷ್ ಅಣ್ಣ, ಸುಮಲತಾ ಮೇಡಮ್ ಎಲ್ಲರೂ ಸಿನಿಮಾ ಅಂಬರೀಷ್ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತೀವಿ ಗಣೇಶ್ ಅವರೇ. ಆದ್ರೆ ಈಗ ಮಂಜು ಅವ್ರ ಜೊತೆ ಮಾತಾಡ್ತೀನಿ. ಮಂಜು ಅವರೇ, ನೀವು ಈ ಸ್ಟೋರಿ ಕೇಳಿದ ತಕ್ಷಣ ಗಣೇಶ್ ಅವ್ರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಯಾವ ಹೀರೋಗಳು ಸಿಗ್ಲಿಲ್ವಾ ನಿಮ್ಗೆ? ಅಲ್ಲ, ಈ ಸಿನಿಮಾ ನೋಡಿದ ತಕ್ಷಣ ಗಣೇಶ ತುಂಬಾ ಸೂಕ್ತ ಅಂತ ನಾನು ಅನ್ಕೊಂಡೆ. ಯಾಕೆ ಒಡ್ಡಂತರ? ಇಲ್ಲ ಅದು ಒಡ್ಡಂತರ ಅನ್ನಕ್ಕಿಂತ ಮುಂಚೆ ಇದರಲ್ಲಿ ತುಂಬಾ ಪರ್ಫಾರ್ಮೆನ್ಸು, ಆ ಮುಗ್ಧ ಹುಡುಗ ಆ ಹಳ್ಳಿ ತರದಲ್ಲಿರೋ ಒಂದು ಮ್ಯಾಚ್ ಆಗಬೇಕು. ಅದರಿಂದ ಗಣೇಶ್ ಔಟ್ ಆಗ್ತಾರೆ ನಾನು ಆಯ್ಕೆ ಮಾಡ್ಕೊಂಡೆ. ಇದು ನಮ್ಮ ಸುಮಾರು ಒಂದು 4 ಜನ ಹೀರೋಗಳು ಮತ್ತೆ ನಮ್ಮ ನಿರ್ದೇಶಕಗಳೆಲ್ಲ ತುಂಬಾ ಇಷ್ಟ ಬಿದ್ದೀರಿ ಸಿನಿಮಾನ. ತುಂಬಾ ಇವತ್ತು ಸಾಮಾನ್ಯ ಗಾಂಧಿನಗರದಲ್ಲಿ ಯಾವ ಸಿನಿಮಾ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಇವತ್ತು ಶೈಲು ಸಿನಿಮಾ ಮಾತ್ರ ಎಲ್ಲರೂ ಇಡೀ ಇಂಡಸ್ಟ್ರಿ ನೋಡಿರ್ತಾರೆ. ಯಾಕಂದ್ರೆ ಆ ಸಿನಿಮಾ ನಾನ್ ಮಾಡೋಕಾಯ್ತು ಅಂತ ಹೇಳ್ತಿದ್ರು. ಪ್ರತಿಯೊಬ್ಬರು ನನಗೆ ನೋಡಿದ್ಮೇಲೆ ಫೋನ್ ಮಾಡಿದ್ರು, ಸರ್ ನಿಜವಾಗ್ಲೂ ನಾವೇನು ಅನ್ಕೊಂಡು ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತಂದ್ರೆ ನಿಜವಾಗ್ಲೂ ಆ ರೆಸ್ಪಾನ್ಸೇ ನಂಗೆ ಖುಷಿ ಆಯ್ತದೆ. ಸೊ ಇಷ್ಟು ಕ್ರೆಡಿಟು ಇಡೀ ತಂಡಕ್ಕೆ ಹೋಗ್ಬೇಕು. ಅದರಲ್ಲೂ ನಮ್ಮ ನಿರ್ದೇಶಕರು ನಾರಾಯಣ ಹೋಗಬೇಕು, ನಮ್ಮ ನಿರ್ಮಾಪಕರು ಹೋಗಬೇಕು, ಇಡೀ ತಂಡದಲ್ಲಿ ಕೆಲಸ ಮಾಡಿದಂಥ ನಮ್ಮ ಕ್ಯಾಮ್ರಾಮನ್ ವಾಲಿಗೆ ಹೋಗಬೇಕು, ತಂಡದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಸೇರಬೇಕು. ಹೆಚ್ಚು ಪಾಲು ನಮ್ಮ ಕ್ಯಾಪ್ಟನ್ಗೆ ಸೇರಬೇಕು. ಕ್ಯಾಪ್ಟನ್ ನಾರಾಯಣ್ ಅವ್ರಿಗೆ. ಓಕೆ, ಮಂಜು ಅವರೇ, ಹೀರೋಯಿನ್ ಕೂಡ ತುಂಬಾ ಮುದ್ದಾಗಿದ್ದಾರೆ, ಕೇರಳದ ಕುಟ್ಟಿ. ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಕಷ್ಟ ಆಯ್ತಾ ಹೇಗೆ? ಇಲ್ಲ, ಹುಡುಗಿ ಇಂಟ್ರೆಸ್ಟ್ ಜಾಸ್ತಿ ಇದೆ. ಆಮೇಲೆ ಆ ಕಲಾವಿದರಿಗೆ ಭಾಷೆ ಏನು ಬೇಕಾಗಿಲ್ಲ, ಯಾಕೆಂದ್ರೆ ಯಾವ ಟೈಮ್ಗೆ ಏನು ಬರ್ಕೊಟ್ರೆ ಟ್ರಾನ್ಸ್ಲೇಷನ್ ಮಾಡಿ ಮಾತಾಡ್ತಾರೆ. ಆಮೇಲೆ ಹುಡುಗಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ಕನ್ನಡ ಮಾತಾಡ್ತಾಳೆ. ಕನ್ನಡ ನಿಜವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿಲ್ಲ, ಇವಾಗ ನಮ್ಮ ಹತ್ರ ಕನ್ನಡದ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ತಪ್ಪಿದ್ರು ಚಿಂತೆಲ್ಲ ನಾವೆಲ್ಲ ಕನ್ನಡದಲ್ಲೇ ಮಾತಾಡ್ತೀವಿ. ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಕನ್ನಡದಲ್ಲಿ. ಆಮೇಲೆ ಆ ಪಾತ್ರಕ್ಕೆ ನಿಜವಾಗ್ಲೂ ಸೂಟ್ ಆಗಿದ್ದಾಳೆ. ಗಣೇಶ್ ಅವರಂತೂ ಅದ್ಭುತವಾಗಿ ಸೂಟ್ ಆಗಿದ್ದಾರೆ. ರಂಗಾಯಣರು, ಸುಚೇಂದ್ರ ಪ್ರಸಾದ್ ಹೇಳಂಗಿಲ್ಲ ಅಷ್ಟೇ. ಯಾಕೆಂದ್ರೆ ಪಾತ್ರ ಆಯ್ಕೆ ಮಾಡಿದ ನಮ್ಮ ನಾರಾಯಣ್ ಅವರು ಆ ಟೋಟಲ್ ಕ್ಯಾಪ್ಟನ್ ಚೆನ್ನಾಗಿದ್ದಾಗ ಅಡಿಗೆ ಚೆನ್ನಾಗಿರ್ತಂತೆ. ಅದಕ್ಕೆ ಕ್ಯಾಪ್ಟನ್ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಹುಡುಗಿ ತಾಯಿ ಅಂದ್ರೆ ಗಣೇಶ್ ಅವ್ರ ಅತ್ತೆ ಫಿಲಮ್ ಅಲ್ಲಿ ಹೇಗಿದೆ ಅವ್ರ ಪರ್ಫಾರ್ಮೆನ್ಸ್? ಅವ್ರ ಪರ್ಫಾರ್ಮೆನ್ಸ್ ನೀವು ನಿಜವಾದ ಒಂದು ಹಳ್ಳಿಯಲ್ಲಿ ಯಾವ ರೀತಿ ನೋಡ್ತೀರಾ ಅದು ಆಸ್ ಇಟ್ ಇದೆ. ಅದಕ್ಕೆ ಯಾವತ್ತು ಕಲಾವಿದ್ರ ಆಯ್ಕೆ ಮಾಡೋದು ಚೆನ್ನಾಗಿರುತ್ತೆ ಅಂತೀವಿ. ನನ್ನ ಪ್ರಕಾರ ಈ ಸಿನಿಮಾ ಶೈಲು ಸಿನಿಮಾ ನಾವೆಲ್ಲ ಸೇರ್ಕೊಂಡು ಮಾಡಿದ್ವಿ, ಇಷ್ಟು ಬಹಳ ಇಷ್ಟಪಟ್ಟು ಮಾಡಿದ್ವಿ. ನನ್ನ ಕರಿಯರಲ್ಲಿ ಇದೊಂದು ಬೇರೆ ಥರದ ಸಿನಿಮಾ, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೇಕು. ಯಾಕಂದರೆ ಇವತ್ತು ಓಪನ್ ಆಗಿ ಹೇಳ್ತೀನಿ, ನಾನು ಈ ಪಾತ್ರ ನಾನು ಮಾಡಬೇಕು ಅಂದಾಗ ಸುಮಾರು ಜನ ಹೇಳಿದ್ರು, ಗಣೇಶ್ ಆ ಪಾತ್ರಕ್ಕೆ ಸೂಟ್ ಆಗ್ತಾರೋ ಇಲ್ವೋ ಅಂತ. ನಾವು ಚಾಲೆಂಜ್ ಆಗಿ ತೊಗೊಂಡ್ವಿ, ಪಾತ್ರ ಯಾವುದೇ ಆಗಿರ್ಬೋದು ನಾವು ರೆಡಿ ಇದ್ದೀವಿ ಮಾಡೋಕ್ಕೆ ಅಂತ ಹೇಳಿ ಮಾಡಿದ್ವಿ. ಬಟ್ ಎಲ್ಲ ಕಡೆಯಿಂದ ಇವತ್ತು ಬಂದಿರೋ ರೆಸ್ಪಾನ್ಸ್ಗೆ ಎಲ್ರಿಗೂ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ನನ್ನ ತಂಡಕ್ಕೆ ನನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಪಂಚೆ ಗಿಂಚೆ ಹಾಕ್ಬಿಟ್ಟು ಅಂತ ನಾವು ಪರ್ಫಾರ್ಮ್ ಮಾಡಿದ್ದೀವಿ. ಬಟ್ ನನ್ನನ್ನು ಹಾಕಿ ತೋರಿಸಿದಾರಲ್ಲ, ಹ್ಯಾಟ್ಸ್ ಆಫ್. ಓಕೆ ಮಂಜು ಅವರ, ಇವತ್ತು ಫಿಲಮ್ ರಿಲೀಸ್ ಆಯಿತು, ಪ್ರೇಕ್ಷಕರು ಎಲ್ಲರೂ ಕೂಡ ಥಿಯೇಟರ್ಗೆ ಹೋದ್ರು. ಥಿಯೇಟರಿಂದ ಹೊರಗೆ ಬರೋವರೆಗೂ ಏನು ಅನಿಸ್ತಾ ಇತ್ತು? ನಿಮ್ಮ ಸ್ಥಿತಿ ಹೆಂಗಿತ್ತು? ನಿನ್ನೆ ಗಂಟೆ ನಂದು ಕುರ್ಚಿಯಲ್ಲೋ ಸ್ವಲ್ಪ ಅಲ್ಗಾಡ್ತದೇನೋ ಅಂದ್ಕೊಂಡಿದ್ದೆ. ನಂದು ಗಟ್ಟಿಯಾದ ಕುರ್ಚಿ ಇತ್ತು, ಆಮೇಲೆ ಗೊತ್ತಾಯ್ತು. ಆಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು, ಯಾಕೆಂದರೆ ನಿರ್ದೇಶಕರು ಮೇಲೆ ತುಂಬಾ ನಂಬಿಕೆ ಇತ್ತು. ಆಮೇಲೆ ಸಬ್ಜೆಕ್ಟ್ ಬಗ್ಗೆ ನಂಬಿಕೆ ಇತ್ತು, ಪರ್ಫಾರ್ಮೆನ್ಸ್ ಇದ್ದಿದ್ದು ನಂಬಿಕೆ ಇತ್ತು. ಆಮೇಲೆ ಮಂಜು ಅವರು ಕುರ್ಚಿ ಏನಾಯ್ತೋ ಗೊತ್ತಿಲ್ಲ, ಬಟ್ ನನಗೆ ವೈಯಕ್ತಿಕವಾಗಿ ಯಾವತ್ತು ಮುಹೂರ್ತ ಮಾಡೋದು ಈ ಸಿನಿಮಾ ಅವತ್ತಿಂದ ಟಿಲ್ ನಾವು
100ಗೆ 200% ಐ ವಾಸ್ ಕಾನ್ಫಿಡೆಂಟ್. ಈ ಸಿನಿಮಾ ವಿ ವಿಲ್ ಇಲ್ಲ ಬೇರೆ ಥರ. ನನಗೆ ಕಾನ್ಫಿಡೆನ್ಸ್ ಕಡಿಮೆ ಆಗಿಲ್ಲ. ನನಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಅಂದರೆ, ನಾನು ಗಣೇಶ್ದು ಸೆಲುವಿನ ಚಿತ್ತಾರ ಆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಮಾಮೂಲು ಸಿನಿಮಾ ಮಾಡಿ ಏನೋ ಒಂದು ಸಣ್ಣ ಪುಟ್ಟ ಲಾಭಕ್ಕೆ ಆ ಥರ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಈ ಸಿನಿಮಾ ಮಾಡಿದಾಗ ಬೇರೆ ಒಂದು ಇತಿಹಾಸ ಆಗಬೇಕು ಅಂತ ನಾನು ನಿಜವಾಗ್ಲೂ ಇವತ್ತು ಈಗ ನಿಮ್ ಕುರ್ಚಿ ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿದೆ. ಇವತ್ತು ಅಂಬರೀಷ್ ಅಣ್ಣ ನೋಡಿದ್ರು. ಅಂಬರೀಷ್ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಮಂಜು ಅವರೇ? ಅಂಬರೀಷ್ ಅವರು ಕೂಡ ಫಿಲಮ್ ಅನ್ನ ನೋಡಿದ್ರು, ಬಹಳ ಇಷ್ಟಪಟ್ರು. ಅವರ ಹೆಂಡತಿ ಸುಮಲತಾ ಅವ್ರ ಜೊತೆ ಅವ್ರು ಹೋಗಿದ್ರು. ತಮ್ಗೆ ಗೊತ್ತಿಲ್ದಂಗೆ ಅವ್ರ ಕಣ್ಣಲ್ಲಿ ಒಂಥರ ಕಣ್ಣೀರ ಹರಿತಾ ಇತ್ತಂತೆ, ಅಷ್ಟು ಭಾವುಕರನ್ನಾಗಿ ಮಾಡ್ತಂತೆ. ಏನ್ ಹೇಳಿದ್ರು ಅವ್ರು ಆ ಸಿನಿಮಾ ಬಗ್ಗೆ? ಅಂಬರೀಷ್ ಅಣ್ಣ ನೋಡೋಣ. ಬಹಳ ತುಂಬ ಇಂಪ್ರೆಸ್ ಆಯಿತು. ಲವ್ ಸ್ಟೋರಿ, ವಿಲೇಜ್ ಎಫೆಕ್ಟಲ್ಲಿ ಅವನು ಮಾಡೋ ಸ್ಯಾಕ್ರಿಫೈಸು ಫ್ರಮ್ ಚೈಲ್ಡ್ಹುಡ್ ಮಾಡ್ಕೊಂಡು ಬರ್ತಾರೆ. ಅವ್ನಿಗೆ ಬರೋ ಒಂದೊಂದು ಅಡಚಣೆನೂ ಸಣ್ಣ ಇದಕ್ಕೋಸ್ಕರ ಏನೇನಾಗುತ್ತೆ. ಬಟ್ ಟರ್ನಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಇಸ್ ಫ್ಯಾಂಟಾಸ್ಟಿಕ್. ಪರ್ಫಾರ್ಮೆನ್ಸ್ ಆಫ್ ಬೋತ್ ಹೀರೋಯಿನ್. ಶೈಲು ಅಂದ್ರೆ ಏನೋ ಅಂದ್ಕೊಂಡು ಬಂದೆ, ಬಟ್ ಶೈಲು ಅನ್ನೋದಕ್ಕೆ ಭಾಳ ಅರ್ಥ ಕೊಟ್ಟಿದ್ದಾರೆ ಪಿಕ್ಚರ್. ಇಟ್ ಈಸ್ ಲವ್ ಸ್ಟೋರಿ, ಬಟ್ ಒಂಥರ ವೆರಿ ಇಂಟೆನ್ಸ್ ಲವ್ ಸ್ಟೋರಿ. ಅದರಲ್ಲಿ ಒಂದು ಸಿಂಗಲ್ ಮೈಂಡೆಡ್ ಲವ್ ಹೀರೋದು. ಈಸ್ ಅ ಸಿಂಪಲ್ ಗೈ, ಅನ್ಎಡ್ಯುಕೇಟೆಡ್ ಗೈ, ಬಟ್ ಆದ್ರೂ ದ ಕೈಂಡ್ ಆಫ್ ಲವ್ ಹಿ ಹ್ಯಾಸ್ ಫಾರ್ ದ ಗರ್ಲ್, ಅದನ್ನು ತುಂಬಾ ಬ್ಯೂಟಿಫುಲಿ ಪಿಕ್ಚರೈಸ್ಡ್ ಆ್ಯಂಡ್ ವೆಲ್ ಪರ್ಫಾರ್ಮ್ಡ್ ಬೈ ದ ಲೀಡ್ ಆ್ಯಕ್ಟರ್ಸ್. ಅಂಬರೀಷ್ ಅವರು ಯಾವ ರೀತಿ? ಭಾಳ ಖುಷಿ ಆಯಿತು. ಅಂಬರೀಷ್ ಅಣ್ಣ ಬಂದು, ಸುಮಲತಾ ಮೇಡಮ್ ಬಂದು ಪಿಕ್ಚರ್ ನೋಡಿ ಸಪೋರ್ಟ್, ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ. ಇದೇ ಭಾನುವಾರ ನಾನು ಮತ್ತು ಹ್ಯಾಟ್ರಿಕ್ ಇರೋ ಶಿವರಾಜ್ಕುಮಾರ್ ಅವರು, ಶಿವಣ್ಣವರು ಇಬ್ಬರೂ ಸೇರಿ ಮಂತ್ರಿ ಮಾಲಲ್ಲಿ ಭಾನುವಾರ 12:50ಕ್ಕೆ ಸಿನಿಮಾ ನೋಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದು ಶಿವಣ್ಣನ ಮನಸ್ಸು ಎಷ್ಟು ದೊಡ್ಡದು ಅಂದರೆ, ನೆನ್ನೆ ಫೋನ್ ಮಾಡಿ ಪ್ರೋಮೋ ಎಲ್ಲ ನೋಡಿದೆ ಮಾ, ಸಕ್ಕದಾಗಿದೆ ಅಮ್ಮ, ಭಾನುವಾರ ನೀನು ಫ್ರೀ ಮಾಡ್ಕೊ, ನಾನು ಫ್ರೀ ಮಾಡ್ತೀನಿ, ಇಬ್ಬರು ಹೋಗಿ ಸಿನಿಮಾ ನೋಡ್ಬಿಡೋಣ ಅಂತ. ಸೊ ಭಾನುವಾರ ಇಬ್ಬರು ಜೊತೆ ಸೇರ್ಕೊಂಡು ನೋಡ್ತಾ ಇದ್ದೀವಿ. ಕೊನೆಯದಾಗಿ ಈ ಸಿನಿಮಾದಿಂದ ಯಾವ ರೀತಿ ಸಂದೇಶವನ್ನ ಕೊಡೋಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಬಹಳಷ್ಟು ಲವ್ಗಳನ್ನ ನೋಡಬಹುದು. ಇದು ಒಂದು ಹಳ್ಳಿಯಲ್ಲಿರುವಂತ ಒಬ್ಬ ಹೋರಾಟ, ಬಹಳ ಮನಸ್ಸಿಗೆ ಇಷ್ಟ ಆಗುವಂತಹ ಒಂದು ಸಿನಿಮಾ ಇದು. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾನೇ ಆಗಿದೆ. ಇವತ್ತಿನ ರೆಸ್ಪಾನ್ಸ್ ನೋಡಿ ನಮಗೆ ಭಾಳ ಖುಷಿ ಆಗಿದೆ. ಆ್ಯಸ್ ಆ್ಯಕ್ಟರ್ ಮೇಡಮ್ ಹೇಳಿದ್ರು ಹೇಗಿತ್ತು ಅವರು ಹೇಳಿದ್ದು, ಆ ಸೀನು ತುಂಬ ಚೆನ್ನಾಗಿತ್ತು ಪರ್ಫಾರ್ಮ್. ಅದು ಬೇಕು ಒಬ್ಬ ಕಲಾವಿದರಿಗೆ. ಅದು ಮಾಡಿಸಿದ್ದು ನಮ್ಮ ಟೋಟಲ್ ಕ್ರೂ. ಅದನ್ನು ಮಾಡಿದ್ದೀನಿ ನಾನು, ಅದನ್ನು ನೋಡಿ ಅವ್ರು ಮೆಚ್ಚಿದ್ದಾರೆ, ಜನನೂ ಖುಷಿ ಪಟ್ಟಿದ್ದಾರೆ. ಇದು ಫಸ್ಟ್ ಡೇ ಇವತ್ತು ರಿಲೀಸ್ ಆಗಿದೆ. ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಂದು ನನಗೆ ಬೆಂತಟ್ಟಿ ಈ ಥರ ಪಾತ್ರಕ್ಕೆ ಮಾಡ್ತಿರ್ರಿ ಗಣೇಶ್ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ಮಾಡ್ತಾ ಇರ್ತೀನಿ. ಯಾರು ಶೈಲು ನೋಡಿಲ್ವೋ ಇಮಿಡಿಯೇಟಾಗಿ ಹೋಗಿ ನೋಡಿ. ಇಟ್ಸ್ ವಂಡರ್ಫುಲ್ ಫಿಲಮ್, ಯು ವಿಲ್ ಎಂಜಾಯ್. ಓಕೆ ಮಂಜು ಅವರೇ, ತುಂಬ ಧನ್ಯವಾದಗಳು. ಇಷ್ಟೊತ್ತು ಸುವರ್ಣ ನ್ಯೂಸ್ನ 9 ಗಂಟೆಯ ಸುದ್ದಿ ಸಂಚಿಕೆಯಲ್ಲಿ ಭಾಗವಹಿಸಿದ್ರಿ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಸಿನಿಮಾ ಸಕ್ಸಸ್, ನನ್ನ ಕುರ್ಚಿ ಅಳ್ಳಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಗಣೇಶ್ ಅವರು ಏನು ನ್ಯೂಸ್ ಓದಿದ್ರೋ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅವರು? ಗಣೇಶ್ ಯಾವ ಪಾತ್ರನೂ ನಿರಾಳವಾಗಿ ಮಾಡ್ತಾರೆ. ಯಾಕೆಂದ್ರೆ ಅವನೊಬ್ಬ ಕಲಾವಿದ, ಅವ್ನಿಗೆ ಏನು ಕೊಟ್ಟರು ಮಾಡ್ತಾರೆ. ಗಣೇಶ್ ಇಂಥದ್ದು ನ್ಯೂಸ್ ಆಗ್ಬೋದು, ಕಾಮಿಡಿ ಆಗ್ಬೋದು, ಸಿನಿಮಾ ಪರ್ಫಾರ್ಮೆನ್ಸ್ ಆಗ್ಬೋದು, ಅವ್ರ ಕಣ್ಣು ಎಕ್ಸ್ಪ್ರೆಷನ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಅವರು ಒಳ್ಳೆ ಕಲಾವಿದರು, ನಾವು ಒಳ್ಳೆ ನಿರ್ಮಾಪಕರು. ನಮ್ಗೆ ಒಂದೇ ವಾದ ಇವತ್ತು ನಿಜವಾಗ್ಲೂ. ನಾನು ಅಂಬರೀಷ್ ಅಣ್ಣ ಪಿಕ್ಚರ್ ನೋಡಿದ್ರೆ ನನಗೆ ಗೊತ್ತಿಲ್ಲ, 7-6:30 ಓದೆ ಏನೋ ನನಗೆ ಅಂಥ ಜ್ಞಾಪನ ಬಂದ್ಬಿಡ್ತಿದ್ರು. ಯಾಕಣ್ಣ ಅಂದೆ, ನಾನು ಅಂಥ ಪಿಕ್ಚರಲ್ಲಿ ನಿಜವಾಗ್ಲೂ ನೋಡಿದಾಗ ಏನು ಆ ಪರ್ಫಾರ್ಮೆನ್ಸ್, ಆ ಫೀಲಿಂಗ್ ಇತ್ತು. ಇದೆ ತುಂಬ ಒಳ್ಳೆ ಪಿಕ್ಚರ್ ಮಾಡಿದೆ ಕಣ, ಖುಷಿ ಆಯಿತು ಅಂತ ಹೇಳಿದ್ರು ಅಂಬರೀಷ್ ಅಣ್ಣ. ನಿಜವಾಗ್ಲೂ ನಾನು ಅದೇ ಹೇಳಿದೆ, ಕಲಾವಿದರು ನಾನು 50 ಗಂಟೆ ಯಾರಿಗೂ ಸಿನಿಮಾನೇ ಹಾಕಿಲ್ಲ. ಇವತ್ತು ಎಲ್ಲ ಕಡೆ ಇವತ್ತು ಫೋನ್ ಮಾಡ್ತಾರೆ, ಎಲ್ಲ ಕಡೆ ಫೋನ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಧನ್ಯವಾದ ಮಂಜು ಅವರು, ಎಷ್ಟೊತ್ತು ಸುವರ್ಣ ನ್ಯೂಸ್ ನಲ್ಲಿ ಭಾಗವಹಿಸಿದ್ರಿ. ಗಣೇಶ್, ಅವಾಗಲೇ ಮಂಜು ಅವ್ರು ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನೀವು ಒಳ್ಳೆ ನ್ಯೂಸ್ ರೀಡರ್ ಆಗ್ಬೋದಂತ. ಈಗಾಗಲೇ ಆಂಕರ್ ಆಗಿ ನೀವು ಸೈ ಅನ್ಸ್ಕೊಂಡಿದ್ದೀರಾ. ಇವತ್ತಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ? ಇವತ್ತು ಇಡೀ ದಿನ ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಒಂದು, ನನ್ನ ಶೈಲು ಸಿನಿಮಾ ರಿಲೀಸ್ ಆಗಿ ಈ ಥರ ಒಂದು ಆ ಪಾತ್ರಕ್ಕೆ ಈ ಥರ ಒಂದು ರೆಸ್ಪಾನ್ಸ್ ಬಂದಿದ್ದಕ್ಕೆ. ಇನ್ನೊಂದು, ಸುವರ್ಣ ನ್ಯೂಸಲ್ಲಿ ಒಂದು ನಾನು ನ್ಯೂಸ್ ಓದೋಂಥ ಅವಕಾಶ ಕೊಟ್ಟಂಥ ಸುವರ್ಣ ನ್ಯೂಸ್ ಅವ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನ್ಯೂಸ್ ರೀಡರ್ ಆಗೋದು ಒಂದು ಆಸೆ ಇತ್ತು ಅಂತ ಇವತ್ತು ಎರಡೂ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗಣೇಶ್, ಇಷ್ಟೊತ್ತು ಸುವರ್ಣ ನ್ಯೂಸ್ ನಲ್ಲಿ ಭಾಗವಹಿಸಿದ್ರಿ. ವೀಕ್ಷಕರೇ, ಇದು ಈ ಹೊತ್ತಿನ 9 PM ನ್ಯೂಸ್. ನಾಳೆ ಮತ್ತೆ ಭೇಟಿಯಾಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇದ್ದೀವಿ.